Find the value of P so that the lines, these two lines, are at right angles. ಈ ಪರ್ಟಿಕ್ಯುಲರ್ ನಿಮ್ಮ ಚೈನ್ಡ್ ಈಕ್ವೇಷನ್ಸ್ ನೋಡ್ತು ಅಂತ ಹೇಳಿದ್ರೆ ದಿಸ್ ಆರ್ ನೋನ್ ಆಸ್ ಚೇಂಜ್ಡ್ ಅಲ್ಲ ಚೈನ್ಡ್ ಆ್ಯಕ್ಚುಲಿ ಚೈನ್ಡ್ ಈಕ್ವೇಷನ್ ನೋಡ್ತು ಅಂತ ಹೇಳಿದ್ರೆ ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ಅದು ಹೇಗೆ ಹೇಳ್ತೀನಿ ನಾನು ಅಂತ ಹೇಳ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿದೆ ಪಾರ್ಟಿಷನ್ ಫಾರ್ಮ್, ಇಲ್ಲ ಓಕೆ ಇಲ್ಲೇ ಇದೆ ನೋಡಿ, x ಮೈನಸ್ x1 ಬೈ a ಇಸ್ ಇಕ್ವಲ್ ಟು y ಮೈನಸ್ y1 ಬೈ b ಈ ರೀತಿಲಿರಬೇಕು. ಇದಾಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಆ ರೀತಿಯಲ್ಲಿಲ್ಲ. ಕೋಫಿಷಿಯಂಟ್ಸ್ ಆಫ್ y ಇಲ್ಲಿ 7 ಇದೆ, ಮತ್ತಿದು -7 ಇದೆ ಇಲ್ಲಿ. ಸೊ ಇದನ್ನೆಲ್ಲ ನಾವು ರೀಅರೇಂಜ್ ಮಾಡ್ಕೊಬೇಕು. ಸೊ ರೀಎಕ್ಸ್ಪ್ರೆಸ್ಸಿಂಗ್ the changed equation. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ x ಮೈನಸ್ 1 ಬರಬೇಕು, ದಟ್ಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಅದಕ್ಕೋಸ್ಕರ ಏನು ಮಾಡೋಕೆ ನಾವು -1 ಹೊರಗಡೆ ತಗೊಬೇಕು, ಡಿವೈಡೆಡ್ ಬೈ 3. ಸೊ ಈ -1ನ ನ್ಯೂಮಿನೇಟರ್ ಬದಲಾಗಿ ನಾನು ಡಿನಾಮಿನೇಟರ್ ಬರೀತೀನಿ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ. ಸೊ ಮುಂದಿಂದು ಇಲ್ಲಿ 7 ಕಾಮನ್ ಇದೆ, ಸೊ y ಮೈನಸ್ 2 ಆಗುತ್ತೆ ಇದು ಇಂಟು 7. ಸೊ ದಿಸ್ ಇಸ್ 2p ಬೈ 7 ಆಗುತ್ತೆ ಇದು. ಮತ್ತು ಮುಂದಿದ್ದು z ಮೈನಸ್ 3 ಬೈ 2 ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇದೆ ಅಲ್ವಾ. ಮುಂದಿಂದು -7 ಹೊರಗೆ ತಗೊಬೇಕು, ಸೊ x ಮೈನಸ್ 1 ಉಳ್ಕೊಳುತ್ತೆ, ಡಿವೈಡ್ ಬೈ 3p. ಆದರೆ -7 ಅಲ್ಲಿ ಇರ್ಕೊಡೋದು ಇಲ್ಲಿ ಇರಬೇಕು, ಹಾಗಾಗಿ ಇದು -3p ಬೈ 7 ಆಗುತ್ತೆ ಇದು. ಸುಮ್ಮನೆ ಕಾಮನ್ ತೆಕ್ಕೊಂತ ಇನ್ನೇನು ಮಾಡ್ತಾ ಇಲ್ಲ, ಇಟ್ ಇಸ್ ಅ ಸಿಂಪಲ್ ಟೇಕಿಂಗ್ ಕಾಮನ್ ಅಷ್ಟೇನೇನಿಲ್ಲ. ನೆಕ್ಸ್ಟ್ ಅಲ್ಲಿ -1 ಕಾಮನ್ ತೆಕ್ಕೊಬೇಕು, z ಮೈನಸ್ 6 ಆಗುತ್ತೆ. ಸೊ -1ನ ಡಿನಾಮಿನೇಟರ್ ಕಳಿಸ್ತೀನಿ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ಸರಿನಾ. ಸೊ ವಿ ವಿಲ್ ಕಂಪೇರ್ ಇಟ್ ವಿತ್ ಎಂಥದ್ದು ಕಾರ್ಟೀಷನ್ form, standard Cartesian form actually. X minus x1 by a, y minus y1 by b, z minus z1, z minus z1 by c. Line 1's ಡೈರೆಕ್ಷನ್ ರೇಷಿಯೋ ಏನಿರುತ್ತೆ, ನೋಡಿ ಇಲ್ಲಿ -3, 2p ಬೈ 7, 2 ಇರುತ್ತೆ. ನೆಕ್ಸ್ಟು ಲೈನ್ 2's direction ratio is -3p by 7, 1 ಈಕ್ವಲ್. ಮತ್ತಿದು ಮೂರನೇದು -5 ಅಲ್ವಾ, ಸರಿನಾ. ಸೊ ಏನು ಮಾಡಿದ್ವಿ ನಾವು, ಮೊದಲನೇದಾಗಿ ಎಕ್ಸ್ಪ್ರೆಸ್ ಮಾಡಬೇಕು, ಇದು ಮುಖ್ಯ. ಇದು ಎಕ್ಸಾಮಲ್ಲಿ ಬರೀಲೇಬೇಕು ನೀವು. ಡೈರೆಕ್ಟಾಗಿ ಈ ಥರ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ. ಏನಂತ ಹೇಳಿದ್ರೆ ನಿಮ್ಮ ಕೋಎಫಿಷಿಯಂಟ್ ಆಫ್ x y z 1 ಇರಬೇಕು. 1 ಇಲ್ಲ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡ್ತಾ ಇರಾ. ಸೊ ವಿ ಹ್ಯಾವ್ ಟು ಡೂ ವಾಟ್, ಟೇಕ್ ಕಾಮನ್ ಅಲ್ವಾ. ಎಕ್ಸ್ಪ್ರೆಸ್ಸು ಎಲ್ಲ ಒಟ್ಟಿಗೆ ಮಾಡಿಬಿಡಿ, ತೊಂದರೆ ಇಲ್ಲ. ಅದಾದಮೇಲೆ ಕಂಪೇರ್ ಮಾಡಿ, ಅದಾದಮೇಲೆ ಡೈರೆಕ್ಷನ್ ರೇಷಿಯೋಸ್ ಬಂದಿದೆ. ಮತ್ತು ಮುಂದೆ ಏನು ಮಾಡಬೇಕು ಇವಾಗ, ಆ್ಯಂಗಲ್ ದ ಲೈನ್ಸ್ ಆರ್ the angle between the lines are, ಇಲ್ಲಾಂದ್ರೆ the lines are perpendicular to each other ಅಂತ ಹೇಳಿ ಶುರು ಮಾಡ್ಬೋದು. ವಾಟ್ ಇಸ್ ದ ಪಾಯಿಂಟ್ ಆಫ್ ದಿಸ್, ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ ಹೌದು, a1 ಇಂಟು a2 ಪ್ಲಸ್ b1 ಇಂಟು b2 ಪ್ಲಸ್ c1 ಇಂಟು c2 ಇಟ್ಸ್ ಈಕ್ವಲ್ ಟು 0. a1 ಇಂಟು a2 ಪ್ಲಸ್ b1 ಇಂಟು b2 ಪ್ಲಸ್ c1 into c2
ಈಸ್ ಈಕ್ವಲ್ ಟು 0. ಇದು ಮೈನಸ್ ಆಫ್ ಮೈನಸ್, ದಟ್ ಇಸ್ ಪ್ಲಸ್ 9. ಸ್ವಲ್ಪ ಯಾಕೋ ಸಾಫ್ಟ್ವೇರ್ ಗ್ಲಿಚ್ ಆಗ್ತಾಯಿದೆ. 9p/7 ಆಗುತ್ತೆ ಇದು. ಮತ್ತು ಮುಂದಿದ್ದು ಪ್ಲಸ್ 2p/7 ಆಗುತ್ತೆ. ಕೊನೆಯದಾಗಿ -10 ಈಸ್ ಈಕ್ವಲ್ ಟು 0. ಸೊ ಇದು ಕ್ಯಾಲ್ಕುಲೇಟ್ ಮಾಡ್ತು ಅಂದರೆ -10 ಆ ಕಡೆ ಹೋಗುತ್ತೆ. ಸೊ ಇದು 11p/7 ಆಗುತ್ತೆ. ಸೊ ಇಂಟು 7. ಸೊ ಉತ್ತರ ಹೇಳಬೇಕು ಅಂದರೆ p ಈಸ್ ಈಕ್ವಲ್ ಟು 70/11 ಅಷ್ಟೇ. ಸರಿನಾ? ಸೊ ಇದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ ಹೆಚ್ಚಿದೆ, ಅದು ಇದು ಕ್ಯಾಲ್ಕುಲೇಷನೇ ಅಷ್ಟಿಲ್ಲ. ಓಕೆ, ಅಷ್ಟೇ ಹುಡುಗರ, ಇದೇ ನಿಮ್ಮ ಉತ್ತರ.